ಏ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನಿವತ್ತು ರೇಷನ್ ಅಕ್ಕಿನ ಬಳಸ್ಕೊಂಡು ಮಸಾಲೆ ದೋಸೆನ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸುಲಭ. ಸೊ ಔಟ್ಸೈಡ್ ಹೇಗಿರುತ್ತೆ ಅದೇ ಥರ ಇರುತ್ತೆ. ಮೊದಲಿಗೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿಗೆ, ರೇಷನ್ ಅಕ್ಕಿಗೆ 3/4 ಗ್ಲಾಸಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಹೆಸರುಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯನ ಹಾಕಿ ಒಂದು 3-4 ಸಲ ವಾಶ್ ಮಾಡಿ ಒಂದು 6 ಅವರ್ಸ್ ಅದನ್ನು ನೆನೆ ಹಾಕಿ ಇಟ್ಟಿದ್ದೆ. ಸೊ ಅದಾದಮೇಲೆ ನಾವು ಬೆಳಗ್ಗೆ ಎಲ್ಲ ನೆನೆಸಿಟ್ರೆ ಸಾಯಂಕಾಲ ಒಂದು 4:15 ಗಂಟೆ ಹಿಂಗೆ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಸಾಕು. ಸೊ ನೆನೆಸಿರೋ ಅಕ್ಕಿನ ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡಿ ಒಂದು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀಟಾಗಿ ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಇಡ್ಲಿಗಾದರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ. ಬಟ್ ಮಸಾಲ ದೋಸೆಗೆ ಫುಲ್ಲು ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಳು. ನಾನಿಲ್ಲಿ ಒಂದು 3-4 ಸಲ ಬ್ಯಾಚ್ ಮಾಡಿಕೊಂಡು ನೀಟಾಗಿ ಅಕ್ಕಿನ ರುಬ್ಕೊಂಡಿದ್ದೀನಿ. ಸೊ ಇವಾಗ ಚಳಿ ಇರೋದ್ರಿಂದ ಆದಷ್ಟು ನೀಟಾಗಿ ಹುಳಿ ಬರಲ್ಲ ದೋಸೆ ಹಿಟ್ಟು. ಹಾಗಾಗಿ ಇವಾಗಲೇ ಒಂದು ಸ್ಪೂನಷ್ಟು ಉಪ್ಪನ್ನ ಸೇರಿಸಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಫರ್ಮೆಂಟೇಷನ್ಗೆ ಬಿಡ್ತಾಯಿದ್ದೀನಿ. ನೋಡ್ಬೋದು ನೀವು, ಒಂದು ಸ್ವಲ್ಪ ಕೂಡ ಅದು ಫರ್ಮೆಂಟೇಷನ್ ಆಗಿಲ್ಲ, ಒಂಚೂರೂ ಉದ್ಗಿರಲಿಲ್ಲ. ಆ್ಯಕ್ಚುಲಿ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಒಂದು ಸ್ವಲ್ಪನೂ ಉಕ್ಕಿರಲಿಲ್ಲ. ಬಟ್ ಒಂದು 12 ಗಂಟೆ ಹಂಗೆ ಸ್ವಲ್ಪ ಹುಳಿ ಬಂದು ಹಿಟ್ಟು ಸ್ವಲ್ಪ ಜಾಸ್ತಿ ಆಗಿತ್ತು. ಸೊ ಮಸಾಲ ದೋಸೆಗೆ ಮೇಯ್ನ್ ಏನು ಇಂಪಾರ್ಟೆಂಟ್ ಅಂದರೆ 1 ಸ್ಪೂನು ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಬ್ಯಾಟರ್ಗೆ ನೀವು ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲ ದೋಸೆಗಳು. ಸೇಮ್ ಹೋಟೆಲ್ ಸ್ಟೈಲಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಮಸಾಲ ದೋಸೆಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊತಾಯಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯ ಮಾಡೋದು ತುಂಬ ಈಸಿ. ಆಲೂಗಡ್ಡೆನ ಬೇಯಿಸಿ ಸಿಪ್ಪೆನ ತೆಗೆದಿಟ್ಕೊಂಡ್ರೆ ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಆಲೂಗಡ್ಡೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿನೇ ಮೇಯ್ನು. ಸೊ ಇವಾಗ ಇಲ್ಲಿ ದೋಸೆ ಮಾಡ್ಕೊಳ್ಳೋಕ್ಕೆ ನಾನು ಪ್ಯಾನ್ನ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಈರುಳ್ಳಿಲಿ ಅದನ್ನು ಉಜ್ಜಿದ್ದೀನಿ. ಅದಾದಮೇಲೆ ಒಂದು ಸೌಟಷ್ಟು ಹಿಟ್ಟನ್ನು ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾಯಿದ್ದೀನಿ. ಮೊದಲನೇ ದೋಸೆ ಯಾವತ್ತೂ ಸರಿಯಾಗಿ ಬರಲ್ಲ ಅಂತಾರೆ, ಹಂಗಾಗಿ ಆದಷ್ಟು ಚಿಕ್ಕದಾಗೆ ಹಾಕ್ಕೊಳ್ಳಿ ದೋಸೆನ. ಸೊ ನಾನಿಲ್ಲಿ 1 ಸ್ಪೂನಷ್ಟು ರೆಡ್ ಚಟ್ನಿನ ಹಾಕಿದ್ದೀನಿ. ಮಸಾಲ ದೋಸೆಗೆ ರೆಡ್ ಚಟ್ನಿ ಇಲ್ಲ ಅಂದರೆ ಕಾಂಬಿನೇಷನ್ನೇ ಅಲ್ಲ. ಸೊ ಅದು ಸ್ಪೈಸಿಯಾಗಿ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸೊ ರೆಡ್ ಚಟ್ನಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಪಲ್ಯನ ಹಾಕ್ಕೊಬೇಕು ಮಧ್ಯದಲ್ಲಿ. ಸೊ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರಬೇಕು ಅಂದರೆ ಮಿಸ್ ಮಾಡ್ದೇ ಒಂದು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿ ಬ್ಯಾಟರ್ಗೆ. ಸೊ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಕಲರ್ ಸೇಮ್ ಟು ಸೇಮ್ ಹೋಟೆಲಲ್ಲಿ ಹೇಗಿರುತ್ತೆ ಅದೇ ಥರ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ರೇಷನ್ ಅಕ್ಕಿ ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ದೋಸೆ ಮಾಡ್ಬೋದಾ ಅಂತ ನಮಗೇನೆ ಡೌಟ್ ಬಂದುಬಿಡುತ್ತೆ. ಇಡ್ಲಿ ಅಕ್ಕಿ, ದೋಸೆ ಅಕ್ಕಿ ಅಂತಲೇ ತಂದು ಮಾಡೋದಕ್ಕಿಂತ ಸೊ ರೇಷನ್ ಅಕ್ಕಿ ಎಲ್ರಿಗೂ ಸಿಗುತ್ತೆ. ಸೊ ಅವರು ಮಾಡಿ. ಸೊ ನಾನಿಲ್ಲಿ ಸೆಕೆಂಡ್ ದೋಸೆನ ಕೂಡ ಹಾಕ್ತಾಯಿದ್ದೀನಿ. ಸೊ ದೋಸೆ ಮಾಡೋದು ಎಷ್ಟು ಸಿಂಪಲ್ ಅಂದರೆ ದೋಸೆ ಬ್ಯಾಟರ್ ಇದ್ದರೆ ಬೆಳಗ್ಗೆ ತಿಂಡಿಗೆ ಯಾವುದೇ ಟೆನ್ಷನ್ ಇರಲ್ಲ. ಸೊ ಈ ಕೆಂಪು ಚಟ್ನಿ ಮಾಡಿ ಇಟ್ಕೊಂಡ್ರೆ ಒಂದು 3-4 ಡೇಸ್ ಫ್ರಿಜ್ಜಲ್ಲಿ ಇಟ್ಕೊಬೋದು. ಸೊ ಸೇಮ್ ಪ್ರೊಸೀಜರಲ್ಲಿ ದೋಸೆ ಹಿಟ್ಟು ಹಾಕಿ ಮತ್ತು ಅದಕ್ಕೆ ಚಟ್ನಿನ ಹಾಕ್ಬಿಟ್ಟು ಮಿಡಲಲ್ಲಿ ಆಲೂಗಡ್ಡೆ ಪಲ್ಯನ ಸ್ಟಫ್ ಮಾಡಿ ಮಡಿಸಿದ್ರೆ ಸಾಕು. ಈ ದೋಸೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ತಿನ್ನೋರು ಕೂಡ 2-3 ತಿಂತಾರೆ, ಅಷ್ಟು ಸೂಪರಾಗಿರುತ್ತೆ. ಸೊ ಔಟ್ಸೈಡ್ ಯಾವಾಗ್ಲೂ ಹೋಗಿ ತೊಗೊಂಡು ತಿನ್ನೋದಕ್ಕಿಂತ ಸೊ ಮನೇಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಇದೇ ರೀತಿ ಈಸಿಯಾಗಿ ಮಾಡುವಂಥ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.